ಆತ್ಮೀಯರೇ ನಮಸ್ಕಾರ. ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಮೊದಲ ಅಧ್ಯಾಯ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು 1.1, 1.2 ಮತ್ತು 1.3 ಈ 3 ಅಂಶಗಳ ಕುರಿತು ನಾವು ಈಗಾಗಲೇ ತಿಳಿದುಕೊಂಡಿದ್ದೀವಿ. ಕಳೆದ ಅವಧಿಯಲ್ಲಿ ಮನೋವಿಜ್ಞಾನದ ಪಂಥಗಳು ಅನ್ನೋದ್ರ ಕುರಿತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಮನೋವಿಜ್ಞಾನದ ಪಂಥಗಳು ಅಥವಾ ಮನೋವಿಜ್ಞಾನದ ವಾದಗಳು ಅಂತ ಹೇಳ್ತಿರ್ತೀವಿ. ಸ್ಕೂಲ್ಸ್ ಆಫ್ ಸೈಕಾಲಜಿ ಅಂತ ಹೇಳಿ ಇದನ್ನ ಇಂಗ್ಲಿಷ್ನಲ್ಲಿ ಕರೀತಾರೆ. ಅದ್ರ ಕುರಿತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಅದರಲ್ಲಿ 8 ಪ್ರಮುಖವಾದಂತಹ ವಾದಗಳ ಕುರಿತು ನಾವು ನೋಡ್ಕೊಂಡಿದ್ದೀವಿ. ಅದರಲ್ಲಿ ಒಂದನೇದು ಸಂರಚನಾವಾದ. ಇದನ್ನ ನಾವು ಕಳೆದ ಅವಧಿಯಲ್ಲಿ ಅಭ್ಯಾಸ ಮಾಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ನಾವು ಕ್ರಿಯಾವಾದದ ಕುರಿತು ತಿಳಿದುಕೊಳ್ಳೋದದ. ಇದನ್ನ ಬಿಟ್ಟು ಕೂಡ ನಾವು ಯಾವ್ಯಾವ ಅಭ್ಯಾಸ ಮಾಡ್ತೇವೆ ಅಂತಂದ್ರೆ ಇದರಲ್ಲಿ ವರ್ತನವಾದ, ಮಾನವತಾವಾದ, ಗೆಸ್ಟಾಲ್ಟ್ವಾದ, ಮನೋವಿಶ್ಲೇಷಣವಾದ, ಜ್ಞಾನಾತ್ಮಕವಾದ ಮತ್ತು ಜ್ಞಾನ ಸಂರಚನಾವಾದ ಇಷ್ಟು ಅಂಶಗಳನ್ನ ನಾವು ಅಭ್ಯಾಸ ಮಾಡೋದದ. ಇವತ್ತಿನ ಒಂದು ಅವಧಿಯಲ್ಲಿ ನಾವೇನ್ ಮಾಡೋಣ ಅಂದ್ರೆ ಕ್ರಿಯಾವಾದ, ಫಂಕ್ಷನಲಿಸಮ್ ಅಂತ ಹೇಳಿ ಇದನ್ನ ಇಂಗ್ಲಿಷ್ನಾಗ ಕರಿತೀವಿ. ಇದನ್ನ ಕಾರ್ಯವಾದ ಅಂತ ಹೇಳಿ ಕೂಡ ಕೆಲವು ಪುಸ್ತಕದಾಗ ಕೊಟ್ಟಿರ್ಬೋದು. ಸೊ ಕ್ರಿಯಾವಾದ ಅಂತ ಹೇಳಿ ಕಾಮನ್ ಆಗಿ ಅದನ್ನ ಕರಿತೀವಿ. ಇದ್ರ ಕುರಿತು ಅಭ್ಯಾಸ ಮಾಡೋಣ. ಅದಕ್ಕೂ ಪೂರ್ವದಲ್ಲಿ ಕ್ರಿಯಾವಾದಕ್ಕೆ ಸಂಬಂಧಿಸಿದಂತೆ ನಾವು ಯಾವ್ಯಾವ ಅಂಶಗಳನ್ನ ಅಭ್ಯಾಸ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಳ್ರಿ. ಮೊದಲನೇದು ಕ್ರಿಯಾವಾದದ ಪರಿಚಯ ಮಾಡ್ಕೊಳ್ಳೋಣ. ಕ್ರಿಯಾವಾದ ಅಂದ್ರೆ ಏನು, ಅದರ ಅರ್ಥವನ್ನ, ಆಮೇಲೆ ಕ್ರಿಯಾವಾದದ ಲಕ್ಷಣಗಳು, ಆಮೇಲೆ ಬಳಸಿದ ವಿಧಾನಗಳು. ಕ್ರಿಯಾವಾದ ಯಾವ ವಿಧಾನಗಳನ್ನ ಬಳಸ್ಕೊಂಡಿತು. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದೇದ ಸಂರಚನಾವಾದವನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಮೊದಲನೇ ಅದ ಬಳಸ್ಕೊಂಡಂತ ವಿಧಾನ ಯಾವ್ದು ಹೇಳ್ರಿ, ಅಂತರಾವಲೋಕನ ವಿಧಾನ. ಸೊ ಇದು ಯಾವೆಲ್ಲ ವಿಧಾನಗಳನ್ನ ಬಳಸ್ಕೊಂತ ಅನ್ನೋದು ನೋಡ್ತೀವಿ. ಇದರ ಮಹತ್ವ ಏನು ಮತ್ತು ಲಾಭಗಳು, ಆಮೇಲೆ ಇದರ ದೋಷಗಳು ಮತ್ತು ಸಮಾರೋಪ, ಇಷ್ಟ ಅಂಶಗಳನ್ನ ನಾವು ಕ್ರಿಯಾವಾದಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಮಾಡೋದ. ಕ್ರಿಯಾವಾದ ಅನ್ರಿ ಅಥವಾ ಕ್ರಿಯಾಪಂಥ ಅಂತಂದ್ರೂ ಕೂಡ ನಡೀತದೆ. ಸೊ ಮೊದಲನೇದ ಪರಿಚಯವನ್ನ ನಾವು ಮಾಡ್ತಾ ಹೋಗೋಣ. ಮೊದಲನೇ ನೋಡ್ರಿ, ಕ್ರಿಯಾವಾದ ಫಂಕ್ಷನಲಿಸಮ್ ಅಂತ ಏನಿದೆಲ್ಲ ಇದು ಮನೋವಿಜ್ಞಾನದ ಆರಂಭಿಕ ವಾದಗಳಲ್ಲಿ ಒಂದಾಗಿದೆ. ಇದು ಕೂಡ ಆರಂಭದಲ್ಲಿ ಅಂದ್ರೆ ಸಂರಚನಾವಾದ ಮತ್ತು ಕ್ರಿಯಾವಾದ ಈ ಒಂಚೂರು ಹಳೆಯ ವಾದಗಳದಾವ, ಹಳೆಯ ಪಂಥಗಳದಾವ. ಆರಂಭದಲ್ಲಿ ಮನೋವಿಜ್ಞಾನದ ಆರಂಭದಲ್ಲಿ ಈ ವಾದಗಳೆರಡೂ ಕೂಡ ಇದ್ವು ಅಂತಂದಾಗ ಇದು ಮುಖ್ಯವಾಗಿ ಮನಸ್ಸು ಮತ್ತು ವರ್ತನೆಗಳು ನಮಗೆ ಬದುಕಲು ಮತ್ತು ಪರಿಸ್ಥಿತಿಗೆ ಹೊಂದಿಕೊಳ್ಳಲು ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನ ಅಧ್ಯಯನ ಮಾಡ್ತದೆ. ಕ್ರಿಯಾವಾದದ ಮುಖ್ಯ ಕಾನ್ಸೆಪ್ಟ್ ಏನಂತಂದ್ರ ಮನಸ್ಸ ಮತ್ತು ವರ್ತನೆ ಇದೇನದಲ್ಲ, ಈ ಎರಡೂ ಅಂಶಗಳು ನಮಗೆ ಬದುಕಲು, ನೈಜ ಜೀವನದಲ್ಲಿ ಬದುಕಲು, ಫಸ್ಟ್ ನೋಡ್ರ ನೈಜ ಜೀವನದಲ್ಲಿ ಬದುಕಲು ಮತ್ತು ಇದ್ದಂತ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನ ಅಧ್ಯಯನ ಮಾಡೋದು ಏನದಲ್ಲ, ಅದಕ್ಕೆ ನಾವು ಏನ್ ಕರಿತೀವಿ ಹೇಳ್ರಿ, ಕ್ರಿಯಾವಾದ ಅಂತಂದಂಗ. ಅಂದ್ರೆ ಯಾವುದೇ ಒಂದು ಮನುಷ್ಯನ ಕ್ರಿಯೆಗೆ ಒಂದು ಉದ್ದೇಶ ಇರ್ತದ. ಆ ಉದ್ದೇಶ ಏನ ಅನ್ನೋದನ್ನ ತಿಳಿಸ್ತದಲ್ಲ, ಅದು ಕ್ರಿಯಾವಾದ ಅಂತಂದಂಗ. ಓಕೆ, ಸೊ ಈ ವಾದವನ್ನ ಪ್ರಚುರಪಡಿಸಿದಂತ ವ್ಯಕ್ತಿ ಅಥವಾ ಇದರ ಸ್ಥಾಪಕ ಅಂತ ಹೇಳಿ ನಾವು ಏನ್ ಕರಿತೀವಲ್ಲ, ಅದು ವಿಲಿಯಂ ಜೇಮ್ಸ್ ನನ್ ಕರಿತೀವಿ. ಅಲ್ಲಿ ವಿಲ್ ಹೆಲ್ಮೂಂಟ್ ಇದ್ದ, ಇಲ್ಲಿ ವಿಲಿಯಂ ಜೇಮ್ಸ್. ಓಕೆ, ಆಮೇಲೆ ಈ ವಿಲಿಯಂ ಜೇಮ್ಸ್ಗೆ ಈ ಕ್ರಿಯಾವಾದ ಒಂದು ಪಂಥವನ್ನ ಬೆಳೆಸಲಿಕ್ಕೆ ಪ್ರಮುಖವಾದಂತಹ ಒಂದು ಸಪೋರ್ಟ್, ಬ್ಯಾಕ್ ಸಪೋರ್ಟ್ ಅಥವಾ ಯಾವ ಒಂದು ಸಿದ್ಧಾಂತದಿಂದ ಆಯ್ತಾ ಪ್ರಭಾವಿತನಾಗಿದ್ದಂದ್ರೆ ಚಾರ್ಲ್ಸ್ ಡಾರ್ವಿನ್ ಅಂತ ಏನಿದ್ರಲ್ಲ, ಆ ಚಾರ್ಲ್ಸ್ ಡಾರ್ವಿನ್ ಅವರ ಅಭಿವೃದ್ಧಿ ಎವಲ್ಯೂಷನ್ ಥಿಯರಿ ಅಂತ ಹೇಳಿ ಕರಿತೇವೆ ನಾವು. ಅಭಿವೃದ್ಧಿ ಸಿದ್ಧಾಂತ ಅಥವಾ ವಿಕಾಸ ಸಿದ್ಧಾಂತ ಅಂತ ಏನಿತ್ತಲ್ಲ, ಅದು ಆತನ ಮೇಲೆ ಪ್ರಭಾವ ಬೀರಿತು. ಹಿಂಗಾಗಿ ಆ ಒಬ್ಬ ವ್ಯಕ್ತಿಯ ಮನಸ್ಸು ಮತ್ತು ವರ್ತನೆ ಅದು ಯಾವ ರೀತಿ ನಮ್ಮ ನೈಜ ಜೀವನದಲ್ಲಿ ಸಹಾಯಕ ಆಗ್ತದ, ಬದುಕಲು ಸಹಾಯಕ ಆಗ್ತದ, ಮತ್ತು ಮತ್ತೊಂದು ಅಂಶ ಯಾವ್ದು ಹೇಳ್ರಿ, ಪರಿಸ್ಥಿತಿಗೆ ಹೊಂದಿಕೊಳ್ಳಲು ಯಾವ ರೀತಿ ಸಹಾಯಕ ಆಗ್ತದ ಅನ್ನೋದನ್ನ ಇನ್ ತಿಳಿಸುವಂತ ಪ್ರಯತ್ನವನ್ನ ಅದ್ ಮಾಡ್ರು. ಇನ್ನ ಕ್ರಿಯಾವಾದದ ಅರ್ಥವನ್ನ ನೋಡ್ಕೊಳ್ಬೇಕಾದ್ರೆ, ಕ್ರಿಯಾವಾದಕ್ಕೆ ಈಗ ನಾವು ಅಲ್ಲಿ ರಚನಾವಾದದ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ನಾವು ಹೆಂಗ್ ಉತ್ತರವನ್ನು ಕಂಡುಕೊಡ್ವಲ್ಲ, ಅದೇ ರೀತಿಯಲ್ಲಿ ಕ್ರಿಯಾವಾದದ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಏನಂತಂದ್ರ ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು ಮತ್ತು ನಮ್ಮ ವರ್ತನೆಗಳ ಉಪಯೋಗ ಏನು, ಇದು ಪ್ರಶ್ನೆ ಅದೈತೆ. ಒಂದೇದಾವ್ದಲ್ರಿ, ನಾವೇನು ಯೋಚನೆ ಮಾಡ್ತೇವಲ್ಲ, ಯೋಚನೆಗಳಾಗ್ಲಿ, ನಾವು ಹೊಂದಿರುವಂತ ಭಾವನೆಗಳು ಎರಡನೇ ಅಂಶ, ಮತ್ತೆ ನಮ್ಮ ವರ್ತನೆಗಳು ಏನದಲ್ಲ, ಇವತ್ರ ಎಲ್ಲತ್ರ ಉಪಯೋಗ ಏನ ಅಂತ ಹೇಳಿ ಕ್ರಿಯಾವಾದದ ಒಂದು ಪ್ರಶ್ನೆ ಅದ. ಇನ್ನು ಇದಕ್ಕೆ ಉತ್ತರವಾಗಿ ಒಂದು ಉದಾಹರಣೆಯನ್ನು ತೆಗೆದುಕೊಂಡ್ರೆ, ಫಾರ್ ಎಕ್ಸಾಂಪಲ್, ನೀವು ಒಂದು ಬಿಸಿ ಒಲೆಯನ್ನು ಮುಟ್ಟಿದಾಗ, ಒಲೆ ಒಂದು ಒಂದು ಸ್ಟೋವ್ ಐತೆ ಅಂತ ತಿಳ್ಕೊಳ್ರಿ, ಗ್ಯಾಸದ ಸ್ಟೋವ್ ಇದೆಲ್ಲ, ಅದನ್ನ ಬಿಸಿ ಅದ ಕಾದದ, ಅಥವಾ ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು ನೀವು ಚಹಾ ಮಾಡ್ತೀರಿ ಅಂತ ತಿಳ್ಕೊಂಡ. ಅದನ್ನ ನೀವು ಬಿಸಿ ಫುಲ್ ಕಾದಾಗ ನೀವು ಮುಟ್ಟಿದ ಕೂಡಲೇ ಇಮಿಡಿಯೇಟ್ ಏನ್ ಮಾಡ್ತೀರಿ ಹೇಳ್ರಿ, ಕೈಯನ್ನ ಹಿಂದ್ ತೆಗೆದುಕೊಂಡ್ ಬಿಡ್ತೀರಿ. ಗೊತ್ತಾಯ್ತಾ? ಸೊ ಅಲ್ಲೊಂದು ಕ್ರಿಯೆ ಆಯ್ತು, ಕೈಯನ್ನ ಹಿಂದ್ ತೆಗೆದುಕೊಳ್ಳೋದು ಏನೈತಿಲ್ಲ, ಅದು ಕ್ರಿಯೆ ಆಯ್ತು. ಸೊ ಕೈ ಅಂದ ತಕ್ಷಣ ಹಿಂದೆ ಎಳೆದುಕೊಳ್ತೀರಿ. ಕ್ರಿಯಾವಾದದ ಪ್ರಶ್ನೆ ಏನಂತಂದ್ರೆ, ನೀವು ಕೈ ಯಾಕೆ ಹಿಂದೆ ತೆಗೆದುಕೊಂಡ್ರಿ ಅಂತ ಅಂದಂಗೆ. ಓಕೆ, ಕೈ ಯಾಕೆ ಹಿಂದೆ ತೆಗೆದುಕೊಂಡ್ರಿ. ಸೊ ಅದಕ್ಕೆ ಉತ್ತರ ಏನ್ ಹೇಳ್ರಿ, ಅದು
ನಮ್ಮನ್ನು ಸುರಕ್ಷಿತವಾಗಿಡಲು ಮತ್ತು ಬದುಕಲು ಸಹಾಯ ಮಾಡ್ತದೆ. ಯಾಕಂದ್ರೆ ಇಮ್ಮಿಡಿಯೇಟ್ ನಮ್ಮ ಮನಸ್ಸು ಹೇಳ್ಬಿಡ್ತದ ಅದ ಹಂಗ ಹಿಡಿದ್ರ ಸುಟ್ಟು ಕರಕಲಾಗಿ ಬಿಡ್ತದ ಕೈಯ, ಅದಕ್ಕೆ ನೀವು ಹಿಂಗ್ ತಕೊಳ್ರಿ ಅಂತ. ಅದು ಮೆದುಳು ಹೇಳಿ ಇಮ್ಮಿಡಿಯೇಟ್ ನಮ್ಗೆ ಮೆಸೇಜ್ ಪಾಸ್ ಮಾಡ್ತದ. ಸೊ ಯಾವುದೇ ಒಂದು ಕ್ರಿಯೆ, ಒಂದು ಸ್ಪರ್ಶ ಆಗ್ಲಿ, ಒಂದು ಯೋಚನೆದಿಂದ ಆಗ್ಲಿ ಕ್ರಿಯೆ ಉಂಟಾಗ್ತದ. ಆ ಕ್ರಿಯೆ ಉಂಟಾಗ್ಬೇಕಾದ್ರೆ ಒಂದು ಉದ್ದೇಶ ಇರ್ತದ. ಉದ್ದೇಶ ಏನ್ ಹೇಳ್ರಿ ಇಲ್ಲಿ? ಅದು ನಮ್ಮನ್ನು ಸುರಕ್ಷಿತವಾಗಿ ಇಡ್ತದ ಮತ್ತು ಬದುಕಲು ಸಹಾಯ ಮಾಡ್ತದ. ಬದುಕಲು ಹೆಂಗ್ ಸಹಾಯ ಮಾಡ್ತದೆ? ಇನ್ನು ಅದು ಒಂದು ಸಣ್ಣ ಘಟನೆ ಹೆಂಗತ್ತಂದ್ರ, ನಾವು ಇನ್ನೊಂದ್ಸಲ ಅಂತ ಬಿಸಿ ಪಾತ್ರೆಗಳನ್ನ ಅಥವಾ ವಸ್ತುಗಳನ್ನ ಮುಟ್ಟಾಕ ಹೋಗಂಗಿಲ್ಲ. ಈಗ ಒಂದು ಇಸ್ತ್ರಿ ಪೆಟ್ಟಿಗೆ ಅದ, ಅದನ್ನ ಸಾಕಷ್ಟು ನಾವು ಕಾಸಿದ್ದೀವಿ ಅಂತ ತಿಳ್ಕೊಳ್ರಿ. ತಪ್ಪಿ ಎಲ್ರಿ ಕೈ ಹಿತ್ತೈತೆ ಅಂತ ತಿಳ್ಕೊಳ್ರಿ, ಇನ್ನೊಂದ್ಸಲ ಇಸ್ತ್ರಿ ಪೆಟ್ಟಿಗೆ ನೋಡಿದಕ್ಕೆ ಅದನ್ನ ನಾವು ಇಮಿಡಿಯೇಟ್ ಅದು ಆರದನೋ ಬಿಸಿದನೋ ಕನ್ಫರ್ಮ್ ಮಾಡ್ಕೋತೀವಿ. ಆಮೇಲೆ ಅದ್ರ ಹತ್ರ ಹೋಗುವಂತ ಪ್ರಯತ್ನ ಮಾಡ್ತೀವಿ. ಸೊ ಇಂಥದ ಕ್ರಿಯೆಗೆ ಒಂದು ಉದ್ದೇಶ ಇರ್ತದ. ಅದನ್ನ ತಿಳ್ಕೊಂಡು ನಮ್ಮ ನೈಜ ಜೀವನದಲ್ಲಿ ಅಳವಡಿಸ್ಕೊಡ್ತೇವೆ ಅಂದಂಗೆ. ಅಂದರೆ ಕ್ರಿಯಾವಾದವು ಮಾನಸಿಕ ಪ್ರಕ್ರಿಯೆಗಳ ಪರಿಸರಕ್ಕೆ ಹೊಂದಿಕೊಳ್ಳಲು ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನ ಅಧ್ಯಯನ ಮಾಡ್ತದ ಅಂತ ಅಂದಂಗೆ. ಇನ್ನು ಇನ್ನಷ್ಟು ನಾವು ಸ್ಪಷ್ಟವಾಗಿ ನೋಡ್ಕೊಳ್ಬೇಕಾದ್ರೆ ಇದರ ವ್ಯಾಖ್ಯೆಯನ್ನು ನೋಡ್ಬೇಕು. ವ್ಯಾಖ್ಯೆಯನ್ನು ನೋಡ್ರಿ. ಕ್ರಿಯಾವಾದವು ಚೇತನ ಅಂತಂದ್ರೆ ಕಾನ್ಸಿಯಸ್, ಜಾಗೃತ ಅವಸ್ಥೆ ಅಂತ ಕರಿತೀವಲ್ಲ, ಅದ್ರಾಗ ಚೇತನ ಮತ್ತು ವರ್ತನೆಯ ಉದ್ದೇಶ ಅಥವಾ ಕಾರ್ಯವನ್ನು ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಲೆಯಾಗಿದೆ. ಓಕೆ, ಶಾಲೆ ಅಂತಂದ್ರೆ ಮತ್ತೆ ಹೇಳ್ತಾರೆ ನೋಡ್ರಿ, ಪಂಥ ಅಥವಾ ವಾದ ಅಂತಂದಾಗ. ಓಕೆ, ಕ್ರಿಯಾವಾದ ಮುಖ್ಯವಾಗಿ ಏನ್ ಹೇಳ್ರಿ? ಚೇತನ, ಕಾನ್ಸಿಯಸ್, ಜಾಗೃತ ಅವಸ್ಥೆ ಏನೈತಲ್ಲ ಅದು. ಎರಡನೇದು ವರ್ತನೆಯ ಉದ್ದೇಶ, ಏನೈತಿ ವರ್ತನೆಯ ಉದ್ದೇಶ, ಮತ್ತು ಅಥವಾ ಕಾರ್ಯ, ವರ್ತನೆಯ ಉದ್ದೇಶ ಅಥವಾ ಕಾರ್ಯವನ್ನ ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆಯಾಗಿದೆ. ಕ್ಲಿಯರ್ ಆಯ್ತಲ್ಲ ಕ್ರಿಯಾವಾದ ಏನ್ ಮಾಡ್ತದ ಅನ್ನೋದು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಕಾರ್ಯವಾದದ ಅಥವಾ ಕ್ರಿಯಾವಾದದ ಲಕ್ಷಣಗಳು. ಇನ್ನು ಕಾರ್ಯ ಮತ್ತು ಕ್ರಿಯಾ ಇಲ್ಲಿ ಬೇರೆ ಬೇರೆ ಅಂತ ತಿಳ್ಕೊಬೇಡ್ರಿ. ಅದ ಕಾರ್ಯ ಅಂದ್ರೂ ಅದ, ಇದಕ್ಕ ಕ್ರಿಯಾ ಅಂತ ಹೇಳಿನೂ ಕೂಡ ಕರೀತಾರೆ ಅಂತ. ಓಕೆ, ಇದರ ಲಕ್ಷಣಗಳು ನೋಡಿದಾಗ ನಿಮ್ಗೆ ಇನ್ನಷ್ಟು ಸ್ಪಷ್ಟ ಆಗ್ತದೆ. ಕ್ರಿಯಾವಾದಿಗಳು ಅಥವಾ ಕ್ರಿಯಾಪಂಥದವರು ಏನ್ ಹೇಳಲಿಕ್ಕೆ ಇಷ್ಟಪಡ್ತಿದ್ರು ಅನ್ನೋದು ನೋಡ್ರಿ. ವರ್ತನೆಯ ಉದ್ದೇಶದ ಮೇಲೆ ಒತ್ತು. ಒಂದೇದು, ನಾವು ಏಕೆ ಆಲೋಚಿಸುತ್ತೇವೆ, ಹೇಗೆ ಭಾವಿಸುತ್ತೇವೆ, ಇಂಥವೇನಿದಾವಲ್ಲ ಇದರ ಉದ್ದೇಶದ ಮೇಲೆ ಹೆಚ್ಚಿನ ಒತ್ತನ್ನು ಕೊಡ್ತದ ಅಂತ ಅಂದಂಗೆ ಈ ವಾದ. ಯಾವ್ದು ಹೇಳ್ರಿ? ನಾವು ಏಕೆ ಆಲೋಚಿಸುತ್ತೇವೆ, ಹೇಗೆ ಭಾವಿಸುತ್ತೇವೆ, ಇದನ್ನ ವರ್ತನೆ ಅಂತ ಅಂದಂಗೆ. ಹೌದಲ್ಲ? ಇವೆಲ್ಲ ಯೋಚಿಸೋದು, ಭಾವಿಸೋದು, ಇದೆಲ್ಲ ಆಂತರಿಕ ವರ್ತನೆಗಳು ಅಂತ ಹೇಳಿ. ಬಾಹ್ಯ ವರ್ತನೆಗಳು ಬೇರೆ, ಆಂತರಿಕ ವರ್ತನೆಗಳು ಬೇರೆ. ಯೋಚನೆ, ಆಲೋಚನೆ, ಭಾವನೆ ಇವೆಲ್ಲಾನು ಕೂಡ ಆಂತರಿಕ ವರ್ತನೆಗಳು. ಸೊ ವರ್ತನೆಯ ಉದ್ದೇಶದ ಮೇಲೆ ಹೆಚ್ಚಿನ ಮಹತ್ವವನ್ನು ಕೊಡುವಂತ ಪಂಥ ಯಾವ್ದು ಹೇಳ್ರಿ? ಕ್ರಿಯಾಪಂಥ ಅಂತಂದ. ಎರಡನೇದು ಅಭಿವೃದ್ಧಿ ಸಿದ್ಧಾಂತದ ಪ್ರಭಾವ. ಈಗಾಗಲೇ ಹೇಳ್ದಂಗ ಚಾರ್ಲ್ಸ್ ಡಾರ್ವಿನ್ ಅವರ ಎವಲ್ಯೂಷನ್ ಥಿಯರಿ ಏನದಲ್ಲ, ಅದರಿಂದ ಇದು ಪ್ರಭಾವಿತವಾಗಿದೆ. ವರ್ತನೆಗಳು ಬದುಕಲು ಸಹಾಯವಾಗಿವೆ. ನಮಗೆ ಯಾವ್ಯಾವ ಒಂದೊಂದು ತಪ್ಪದಿಂದ ಕಲೀಲಿ ಅಥವಾ ಸರಿದಿಂದ ಕಲೀಲಿ, ಒಟ್ಟು ನಾವು ಕಲಿತೇವಿ, ಆಯ್ತಾ? ಆ ಕಲಿಕೆ ನಮ್ಮ ಜೀವನದಲ್ಲಿ ಸಹಾಯಕ ಆಗ್ತದೆ ಅಂತಂದಂಗೆ. ಓಕೆ, ಇನ್ನು ಮೂರನೇದು ಯಾವ್ದಂದ್ರೆ ನೈಜ ಜೀವನದ ಅಧ್ಯಯನ. ನಾವು ಪ್ರಯೋಗಶಾಲೆಯಲ್ಲಿ ಮಾತ್ರ ಅಲ್ಲ, ದಿನನಿತ್ಯ ಜೀವನದಲ್ಲೂ ಕೂಡ ಅಧ್ಯಯನ ಮಾಡಲಿಕ್ಕೆ ಈ ಘಟನೆಗಳು, ಕ್ರಿಯಾವಾದದಿಂದ ಕಲಿತಂತ ಒಂದು ಕಲಿಕೆ ಏನದಲ್ಲ ಅದ ಉಪಯೋಗ ಆಗ್ತದೆ ನೈಜ ಜೀವನದಾಗ. ಆಮೇಲೆ ನಾಲ್ಕನೇದು ಯಾವ್ದಂದ್ರೆ ವೈಯಕ್ತಿಕ ಭೇದಗಳ ಮೇಲೆ ಗಮನ. ವೈಯಕ್ತಿಕ ಭೇದಗಳ ಮೇಲೆ ಗಮನ ಅಂತಂದ್ರೆ ಪ್ರತಿಯೊಬ್ಬರು ವಿಭಿನ್ನವಾಗಿ ವರ್ತಿಸುತ್ತಾರೆ. ಇದನ್ನ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗೋದು ಯಾವಾಗ ಹೇಳ್ರಿ? ವ್ಯಕ್ತಿಗಳ ಮಧ್ಯೆ ಇದ್ದಾಗ. ಗೊತ್ತಾಯ್ತಾ? ಸೊ ಹೀಗಾಗಿ ವೈಯಕ್ತಿಕ ಭೇದಗಳ ಕಡೆಗೆ ಇದು ಹೆಚ್ಚಿನ ಗಮನವನ್ನು ಕೊಡ್ತದ. ಒಬ್ಬ ವ್ಯಕ್ತಿ ಇದ್ದಂಗೆ ಇನ್ನೊಬ್ಬ ವ್ಯಕ್ತಿ ಇಲ್ಲ ಅಂತ ಹೇಳಿ ಗೊತ್ತಾಗ್ತದ. ಅದು ಎಲ್ಲರಿಗೂ ಕೂಡ ಗೊತ್ತಾಗ್ಬಿಡ್ತದ. ಓಕೆ, ಸೊ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ವ್ಯಕ್ತಿಯಿಂದ ವ್ಯಕ್ತಿ ಕಡಿಮೆ ಆಗ್ತಾ ಹೋಗ್ತಾವ. ಪ್ರಾಯೋಗಿಕ ಉಪಯೋಗ. ಶಿಕ್ಷಣ, ಉದ್ಯಮ, ಮಕ್ಕಳ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಈ ಒಂದು ಪಂಥ ಏನದಲ್ಲ ಅದು ಬಹಳಷ್ಟು ಉಪಯೋಗಕಾರಿಯಾಗಿದೆ ಅಂತ ಹೇಳ್ತೀವಿ. ಇನ್ನು ಮುಂದಿನ ಒಂದು ಇದಾವ್ದಂದ್ರೆ ಯಾವ್ಯಾವ ವಿಧಾನಗಳನ್ನ ಇದು ಬಳಸ್ಕೊಳ್ತದ ಅನ್ನೋದು ನೋಡ್ರಿ. ಒಂದನೇದು ಅವಲೋಕನ ವಿಧಾನವನ್ನ ಇದು ಹೆಚ್ಚಿಗೆ ಬಳಸ್ಕೊಳ್ತದೆ ಕ್ರಿಯಾವಾದ. ಎರಡನೇದು ಅಂತರಾವಲೋಕನ. ಆತ್ಮ ಪರಿಶೀಲನೆ ಅಂತಂದ್ರೂ ಅದ, ಆತ್ಮ ಪರಿಶೀಲನೆ ಅಂದ್ರೂ ಅದ, ಮತ್ತು ಅಂತರಾವಲೋಕನ ವಿಧಾನ ಅಂತಂದ್ರೂ ಕೂಡ ಅದ. ಇನ್ನ ಪ್ರಾಯೋಗಿಕ ವಿಧಾನದ ಬಳಕೆಯನ್ನು ಕೂಡ ಇದು ಮಾಡ್ತದ ಅಂತಂದಾಗ. ಸೊ ಅಲ್ಲಿ ಮೊದಲನೇ ಒಂದು ಸಂರಚನಾವಾದಂತಲ್ಲ, ಅದು ಕೇವಲ ಅಂತರಾವಲೋಕನ ವಿಧಾನವನ್ನು ಮಾತ್ರ ಬಳಸ್ಕೊಂಡಿತ್ತು. ಇದು 3 ವಿಧಾನಗಳನ್ನ ಬಳಸ್ಕೊಳ್ತದ ಅಂತಂದಾಗ. ಇನ್ನು ಮುಂದುವರೆದು ಇದರ ಮಹತ್ವವನ್ನು ನಾವು ನೋಡ್ಕೋಬೇಕಾದ್ರೆ ಒಂದೇದ್ ನೋಡ್ರಿ, ಮನೋವಿಜ್ಞಾನವನ್ನ ಪ್ರಾಯೋಗಿಕ ಕ್ಷೇತ್ರಕ್ಕೆ ಇದು ತಂದುಕೊಡ್ತು. ಆಯ್ತಾ? ಪ್ರಾಯೋಗಿಕ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ತಂದು ಕೊಟ್ಟಿದ್ದು ಯಾವ್ದು ಹೇಳ್ರಿ? ಕ್ರಿಯಾವಾದ. ಆಯ್ತಾ? ಎರಡನೇದು ಆಧುನಿಕ ಮನೋವಿಜ್ಞಾನಕ್ಕೆ ಆಧಾರವಾಯಿತು. ಇದು ಹಳೆಯ ಒಂದು ವಾದವಾಗಿದ್ರು ಕೂಡ ಆಧುನಿಕ ಮನೋವಿಜ್ಞಾನ ಬೆಳವಣಿಗೆ ಆಗ್ಲಿಕ್ಕೆ, ಯಾಕಂದ್ರೆ ವರ್ತನವಾದ ಎಲ್ಲಾನು ಸ್ಟಾರ್ಟ್ ಆಗ್ಬೇಕಾದ್ರೆ ಇದರಿಂದ ಏನ್ ದೋಷಗಳು ಬಂದಲ್ಲ ಅದರಿಂದ ದೋಷವನ್ನ ಅರಿತು ಆಮೇಲೆ ಮುಂದಿನ ಮನೋವಿಜ್ಞಾನಿಗಳು ಹೊಸ ಹೊಸ ವಾದಗಳನ್ನ ಮಂಡಿಸ್ತಾ ಹೋದ್ರು. ಹಿಂಗಾಗಿ ಇದು ವರ್ತನವಾದ
ಗೆಸ್ಟಾಲ್ಟ್ವಾದ ಇಂಥವೆಲ್ಲ ಬೆಳಿಲಿಕ್ಕೆ ಇದು ಬುನಾದಿ ಆಯ್ತು ಅಂತ ಕೂಡ ಹೇಳ್ತೀವಿ. ಆಮೇಲೆ ಅನ್ವಯಿಕ ಮನೋವಿಜ್ಞಾನಕ್ಕೆ ಇದು ದಾರಿ ಮಾಡಿಕೊಡ್ತು ಅಂತ ಹೇಳ್ತೀವಿ ನಾವು. ಒಂದು ಕ್ಷೇತ್ರ ಜ್ಞಾನವನ್ನ ಇನ್ನೊಂದು ಕ್ಷೇತ್ರಕ್ಕೆ ಯಾವ ರೀತಿ ಬಳಸ್ಕೊಳ್ಳೋದು ಅನ್ನೋದು ಕ್ರಿಯಾವಾದದಿಂದ ಗೊತ್ತಾಯ್ತು. ಈಗ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳಿದ್ನಲ್ಲ, ಒಂದು ಬಿಸಿ ವಸ್ತುವನ್ನು ಮುಟ್ಟಿದಾಗ ನಾವು ಕೈ ಹಿಂದಕ್ಕೆ ತೆಗೆದುಕೊಂಡು ಬಿಡ್ತೀವಿ. ಇಲ್ಲಿ ಆದಂತಹ ಕಲಿಕೆ ಏನದಲ್ಲ, ಇದನ್ನ ನಾವು ಬೇರೆ ಬೇರೆ ಎಲ್ಲಿ ಬಿಸಿ ವಸ್ತುಗಳು ನೋಡ್ತೇವಲ್ಲ ಅಲ್ಲೆಲ್ಲಾನು ಕೂಡ ಅಪ್ಲೈ ಮಾಡ್ತೇವಿ. ಇದ ಅನ್ವಯಿಕ ಅಂತಂದಂಗೆ ತಿಳಿತಾ. ಇನ್ನ ನೆಕ್ಸ್ಟ್ ಇತರ ದೋಷಗಳು ಏನದಾವ ನೋಡ್ರಿ, ಸಾರಿ ಲಾಭಗಳು. ಈಗ ಇದಾಗ ಮಹತ್ವ ಆಯ್ತು. ಇನ್ನು ಲಾಭಗಳು ನೋಡ್ಕೊಂಡ್ರ ವಾಸ್ತವ ಜೀವನದ ಮೇಲೆ ಹೆಚ್ಚಿನ ಗಮನವನ್ನು ಇದು ಕೊಡ್ತದ. ಆಮೇಲೆ ಎರಡನೇದು ಪ್ರಾಯೋಗಿಕ ವಿಧಾನದ ಬಳಕೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂದದ. ಇವೆಲ್ಲಾನು ಕೂಡ ಇದ್ರ ಲಾಭಗಳು. ಯಾಕೆ ಲಾಭ ಅಂತಂದ್ರ ಪ್ರಾಯೋಗಿಕ ವಿಧಾನದ ಬಳಕೆ ಆಯ್ತು ಅಂತ ತಿಳ್ಕೊಳ್ರಿ, ಅದ್ರ ರಿಪೋರ್ಟ್ ಸರಿಯಾಗಿರ್ತದ ಅಂತಂದಾಗ ಅದನ್ನ ನಾವು ಶಿಕ್ಷಣ ಕ್ಷೇತ್ರದಾಗೆಲ್ಲ ಬಳಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತಂದಾಗ. ಇನ್ನು ಅನ್ವಯಿಕ ಮನೋವಿಜ್ಞಾನಕ್ಕೆ ಇದು ಪ್ರಾರಂಭವಾಗಿ ನಿಂತಿತು ಅಂತ ಹೇಳ್ತೇವೆ. ಆಮೇಲೆ ವಿವಿಧ ವಿಧಾನಗಳ ಬಳಕೆಯನ್ನು ಮಾಡ್ಕೊಂಡು ಅಂತರಾವಲೋಕನ ವಿಧಾನ, ಅವಲೋಕನ ವಿಧಾನ, ಪ್ರಾಯೋಗಿಕ ವಿಧಾನ ಇಂಥದ 3 ವಿಧಾನಗಳ ಬಳಕೆಯನ್ನ ಇದು ಮಾಡ್ಕೊಂಡ್ರು. ಮತ್ತು ಅದು ವಿಕಾಸ ಸಿದ್ಧಾಂತದ ಸಂಪರ್ಕದಲ್ಲಿ ಇರುತ್ತು ಮತ್ತು ಅದರ ಪ್ರಭಾವದಿಂದಾಗಿ ಇದು ಬೆಳೆದು ಬಂತು ಅಂತ ಹೇಳ್ತೇವೆ. ಇದಿಷ್ಟ ಇದರ ಲಾಭಗಳಾದ್ರೆ ಇನ್ನು ಇದರ ದೋಷಗಳು ಏನದಾವತ್ತಂದ್ರ, ಒಂದೇದು ಸ್ಪಷ್ಟತೆಯ ಕೊರತೆ ಇತ್ತು. ಏನು ಸ್ಪಷ್ಟತೆಯ ಕೊರತೆ ಇತ್ತಂದ್ರೆ ಏನು ಅಧ್ಯಯನ ಮಾಡಬೇಕು ಎಂಬುದು ಸ್ಪಷ್ಟವಾಗಿರಲಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಯಾವುದೇ ಒಂದು ಕ್ರಿಯೆಗೆ ಉದ್ದೇಶ ಇರ್ತದ ಅಂತ ಹೇಳಿದ್ವು, ಬಟ್ ಆ ವಿಷಯ ವಸ್ತು ಅಲ್ಲಿಲ್ಲ, ಉದ್ದೇಶ ಇದೆ. ಬಟ್ ಎದ್ರ ಕುರಿತು ನಾವು ಅಭ್ಯಾಸ ಮಾಡ್ತೀವಿ ಅನ್ನೋ ಸ್ಪಷ್ಟವಾದ ಮಾಹಿತಿ ಈ ಕ್ರಿಯಾವಾದದಲ್ಲಿ ಸಿಗೋದಿಲ್ಲ. ಓಕೆ. ಇನ್ನು ಎರಡನೇದು ಯಾವ್ದತ್ತಂದ್ರೆ ವೈಜ್ಞಾನಿಕ ಕಟ್ಟುನಿಟ್ಟಿನ ಕೊರತೆ. ಪ್ರಾಯೋಗಿಕ ವಿಧಾನದ ಬಳಕೆ ಆಗಿದ್ರೂ ಕೂಡ 100% ಎಲ್ಲಾನು ಕೂಡ ಪ್ರಯೋಗಕ್ಕೆ ಒಳಪಡಿಸಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ನಿಯಮಬದ್ಧ ಪ್ರಯೋಗಾತ್ಮಕ ವಿಧಾನ ಇದರಲ್ಲಿ ಇರಲಿಲ್ಲ ಅಂತ ತಿಳ್ಕೊಂಡು ಹೇಳ್ತೀವಿ. ಇನ್ನು ಮೂರನೇದು ಅತಿಯಾಗಿ ವ್ಯಾಪಕವಾದದ್ದು. ಇದರ ವಿಷಯ ವಸ್ತು ಅಂದ್ರೆ ಮನಸ್ಸತ್ತಂದ ಕೂಡಲೇ ಅದು ಸಮುದ್ರ ಇದ್ದಂಗೆ, ಹೇಳ್ತಿಲ್ಲ. ಸೊ ಅದ್ರ ವಿಷಯ ವಸ್ತು ಬಹಳ ದೊಡ್ಡದು ಇರೋದ್ರಿಂದ ಏನಾಯ್ತು ಹೇಳ್ರಿ, ಒಂದು ನಿರ್ದಿಷ್ಟ ವ್ಯವಸ್ಥೆ ಇದರಲ್ಲಿ ಇರಲಿಲ್ಲ. ಯಾವುದೇ ಒಂದು ನಿರ್ದಿಷ್ಟ ವಿಷಯ ಅಥವಾ ವ್ಯವಸ್ಥೆ ಇದರಲ್ಲಿ ಇರಲಿಲ್ಲ ಅಂತ ತಿಳ್ಕೊಂಡು ಹೇಳ್ತೀವಿ. ಆಮೇಲೆ ರಚನೆಗೆ ಕಡಿಮೆ ಗಮನ. ರಚನೆ ಈ ಸಂರಚನವಾದದಾಗ ಅಗದಿ ಕ್ಲಿಯರ್ ಸ್ಪಷ್ಟ ಇತ್ತು ವಿಷಯ ಅನ್ನೋದು. ಬಟ್ ಇಲ್ಲಿ ಇರಲಿಲ್ಲ. ಇದು ರಚನೆಗಿಂತ ಉಪಯೋಗದ ಮೇಲೆ ಹೆಚ್ಚು ಗಮನವನ್ನು ಹರಿಸ್ಬಿಡ್ತು ಅಂತ ಹೇಳ್ತೇವೆ ನಾವು, ಆಯ್ತಾ. ಸೊ ಉಪಯೋಗ ಏನಾಗ್ತದ ಅನ್ನೋದ್ರ ಕುರಿತು ಆಯ್ತು, ಬಟ್ ರಚನೆಯ ಕುರಿತು ಹೆಚ್ಚಿದ ಅಭ್ಯಾಸ ಮಾಡಲಿಲ್ಲ ಅಂತ. ಮತ್ ನಂತರ ಇದರ ಜನಪ್ರಿಯತೆನೂ ಕೂಡ ಕಡಿಮೆ ಆಯ್ತು. ಯಾಕಂದ್ರೆ ಪರ್ಟಿಕ್ಯುಲರ್ ವಿಷಯ ಇಲ್ಲದೆ ಇರೋದ್ರಿಂದ ಜನರು ಇದನ್ನ ಏನ್ ಮಾಡ್ರಿ ಹೇಳ್ರಿ, ಕಡೆಗಣಿಸ್ಲಿಕ್ಕೆ ಶುರು ಮಾಡಿದ್ರು. ಜನರತ್ತಂದ್ರೆ ಏನ್ ಹೇಳ್ರಿ, ಮನೋವಿಜ್ಞಾನಿಗಳು ಇದನ್ನ ನಂಬಲಿಕ್ಕೆ ಅಷ್ಟೊಂದು ಆಸಕ್ತಿ ಅಂತ ತೋರ್ಲಿಲ್ಲ. ಮತ್ತು ಅವ್ರು ಹೊಸ ಹೊಸ ವಿಚಾರಧಾರೆಗಳಿಗೆ ತಮ್ಮ ಗಮನವನ್ನು ಹರಿಸಿದ್ರು. ಹೀಗಾಗಿ ಇದರ ಜನಪ್ರಿಯತೆ ಕಡಿಮೆ ಆಯ್ತು. ಇದರ ಜನಪ್ರಿಯತೆ ಕಡಿಮೆ ಆಯ್ತು. ಮುಂದೆ ಯಾವ್ದು ಬಂತಂದ್ರೆ ಬಿಹೇವಿಯರಿಸಂ, ವರ್ತನವಾದ ಅಂತ ಏನದಲ್ಲ, ಅದು ಫೇಮಸ್ ಆಗ್ಲಿಕ್ಕೆ ಶುರು ಆಯ್ತು ಅಂತ ಹೇಳ್ತೀವಿ. ಇದಾದ್ರೂ ಕೂಡ ನಮ್ಮ ಆಲೋಚನೆಗಳು ಮತ್ತು ವರ್ತನೆಗಳಿಗೆ ಒಂದು ಉದ್ದೇಶ ಇದೆ ಅನ್ನೋದು ಮಾತ್ರ ಗೊತ್ತಾಯ್ತು. ಈಗ ನಮ್ಮ ಆಲೋಚನೆ ಏನದಲ್ಲ, ಮನುಷ್ಯನ ಬರುವಂತ ಆಲೋಚನೆಗಳಿರ್ಲಿ, ವರ್ತನೆಗಳಿರ್ಲಿ, ಅವೆಲ್ಲಾನು ಹೊರಹೊಮ್ಮಬೇಕಾದ್ರ ಇವು ಎರಡಕ್ಕೂ ಮುಖ್ಯವಾಗಿ ಏನದ ಹೇಳ್ರಿ, ಒಂದು ಉದ್ದೇಶ ಅದ ಅಂತ ಸ್ಪಷ್ಟವಾಗಿ ಹೇಳಿದ ಕ್ರಿಯಾವಾದ. ಅವು ನಮ್ಮ ಬದುಕು ಮತ್ತು ಹೊಂದಿಕೊಳ್ಳುವಿಕೆಗೆ ಸಹಾಯಕಾರಿಯಾಗಿವೆ. ಇವು ಆಲೋಚನೆಗಳು ಮತ್ತು ವರ್ತನೆಗಳಿಂದವಲ್ಲ, ಇವು ಒಂದು ಸ್ಪಷ್ಟ ಉದ್ದೇಶ ಹೊಂದಿದ್ರಿಂದ ಈ ಉದ್ದೇಶದ ಫಲವಾಗಿ ನಮಗೆ ಬದುಕಲು ಮತ್ತು ಇರುವಂತ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ಇದು ಸಹಾಯಕಾರಿ ಆಗ್ತದೆ ಅಂತ ತಿಳ್ಕೊಂಡು ನಾವು ಸ್ಪಷ್ಟವಾಗಿ ಹೇಳ್ತೀವಿ. ಮತ್ತು ಕಾರ್ಯವಾದವು ಅಥವಾ ಕ್ರಿಯಾವಾದವು ಮನಸ್ಸು ಏನು ಮಾಡುತ್ತದೆ, ಅದು ಏಕೆ ಉಪಯುಕ್ತ ಎಂಬುದನ್ನು ಹೆಚ್ಚು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿತ್ತು. ಮತ್ತು ಇದರಿಂದ ನಮಗೆ ಹಲವಾರು ಲಾಭಗಳು ಕೂಡ ಆಗಿದಾವ ಅಂತ ತಿಳ್ಕೊಂಡು ನಾವು ಹೇಳ್ತೀವಿ. ಇದಕ್ಕೆ ಸಂಬಂಧಿಸಿದಂತ ಮತ್ತಷ್ಟು ವಿಷಯವನ್ನ ತಾವು ಕೂಡ ಕಲೆಕ್ಟ್ ಮಾಡ್ರಿ. ಇದರಲ್ಲಿ ಹೇಳಿದ್ರಲ್ಲಿ ನಿಮ್ಗೆ ಒಂಚೂರು ಏನಾದ್ರು ವ್ಯತ್ಯಾಸ ಕಂಡು ಬಂದಿದ್ರು ಕೂಡ ಕಮೆಂಟ್ ಮೂಲಕ ತಿಳಿಸ್ರಿ. ಅದನ್ನಷ್ಟೇ ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಆಮೇಲೆ ಮುಂದಿನ ಒಂದು ಅವಧಿಯಲ್ಲಿ ಇದರ ಮುಂದಿನ ಒಂದು ವಾದವಾದ ಕುರಿತು ಅಭ್ಯಾಸ ಮಾಡೋಣ. ಮುಂದಿನ ವಾದ ವರ್ತನವಾದ ಅಂತ ಹೇಳಿ ಬರ್ತದೆ, ಬಿಹೇವಿಯರಿಸಂ ಅಂತ. ಸೊ ಆ ಬಿಹೇವಿಯರಿಸಂ ಕುರಿತ ನಾವು ಮುಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.